ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಕಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಕಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಮಹಾನವಮಿ. ಮಹಾನವಮಿ ಅಂದರೆ ಆಯುಧ ಪೂಜಾ ಮಾಡುವಂಥ ದಿನ. ದಸರಾ ಇದೆಯಲ್ಲ, ದಸರಾ ಅನ್ನೋದು ಸಂಸ್ಕೃತದಿಂದ ಬಂದಿರತಕ್ಕಂಥ ಪದ. ದಶಹರ ಅಂತ ಅರ್ಥ. ದಶಹರ ಅಂದರೆ ಕೆಟ್ಟದನ್ನು ನಾಶ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಯಾವ ಈವಿಲ್ ಮೇಲೆ ಅಂದರೆ ಕೆಟ್ಟದ್ರ ಮೇಲೆ ಒಳ್ಳೆಯದೇ ಜಯ ಆಗಿರುತ್ತಲ್ಲ, ದಿ ವಿಕ್ಟ್ರಿ ಆಫ್ ಈವಿಲ್, ವಿಕ್ಟ್ರಿ ಓವರ್ ದಿ ಈವಿಲ್, ಅದಕ್ಕೆ ದಸರಾ ಅಂತ ಕರೀತಾರೆ. ಈಗ ಚಾಮುಂಡೇಶ್ವರಿ ಮಹಿಷಾಸುರನ ಕೊಂದರು, ಮಹಾಭಾರತದಲ್ಲಿ ಪಾಂಡವರು ಕೌರವರನ್ನ ಸೋಲಿಸಿದ್ರು, ರಾಮ ರಾವಣನ ಸೋಲಿಸ್ತಾ, ಇವೆಲ್ಲವೂ ಕೂಡ ಈ ದಸರಾದಲ್ಲೇ ಆಗೋದು. ಈ ದಸರಾ ಹಬ್ಬವನ್ನು 10 ದಿನ ನಾವು ಆಚರಣೆ ಮಾಡ್ತೀವಿ. ಅದರಲ್ಲಿ 9ನೇ ದಿನ ಇವತ್ತು. ಅದಕ್ಕೆ ಮಹಾನವಮಿ ಅಂತ ಹೆಸರು. ಇವತ್ತು ಮೈಸೂರಲ್ಲಿ ದಸರಾ ಹಬ್ಬ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಎಲ್ಲ ಆಯುಧಗಳನ್ನು ಪೂಜೆ ಮಾಡ್ತಾರೆ. ಮತ್ತು ಆಯುಧಗಳನ್ನು ಮತ್ತು ನಮ್ಮ ಆರ್ಮಿಗೆ ಬಳಸ್ತಕ್ಕಂಥ ಆನೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಅದರದೆಲ್ಲ ಒಂದು ಮೆರವಣಿಗೆ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ, ನೋಡೋಕ್ಕೆ ಅದ್ಭುತವಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಮಹಾನವಮಿಯ ಶುಭಾಶಯಗಳು. ಇವತ್ತು ಹಬ್ಬ ಆದ್ದರಿಂದ ಒಂದು ಸ್ಪೆಷಲ್ ಮಾಡೋಣ ಅಂತ ಬಂದಿದ್ದೀವಿ. ಇವತ್ತು ನಮ್ಮ ಸ್ಪೆಷಲ್ ಬೊಂಬಾಟ್ ಭೋಜನ ಕಾರ್ಯಕ್ರಮ, ಇವತ್ತಿನ ಸ್ಪೆಷಲ್ ವಿಭಾಗ ನಿಮ್ಮ ಜೊತೆ ಕೈ ರುಚಿ ಮಾಡೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಪರಸ್ಪರ ಮಹಿಳಾ ಸಂಘ ಸದಸ್ಯರು, HBR ಲೇಔಟಿಂದ ಬಂದಿದ್ದಾರೆ. ಅಷ್ಟು ದೂರದಿಂದ ನಮಗೋಸ್ಕರ ಬಂದಿದ್ದಾರೆ. ನಮಸ್ಕಾರ, ಎಲ್ರಿಗೂ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು, ಮಹಾನವಮಿ ಶುಭಾಶಯಗಳು. ಆ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ಲಾಗಿ ಒಂದು ಸ್ವೀಟ್ ಮಾಡೋಣ ಅಂತ. ನೀವು ಯಾರೂ ತಿಂದಿರಲ್ಲ, ಓಕೆ? ನಾನು ಆ ಸ್ವೀಟ್ ಗಿಟ್ಟ ಹೆಸರೇನು ಗೊತ್ತಾ? ಗೋಧಿ ಗ್ರಾಸ ಅಂತ. ಗ್ರಾಸ ಅಂದ್ರೆ ಏನು ಗೊತ್ತಾ? ತುತ್ತು. ಒಂದು ತುತ್ತಿಗೆ ಗ್ರಾಸ ಅಂತ ಕರೀತಾರೆ. ಇದು ಒಂದೇ ಒಂದು ತುತ್ತು ತಿಂದುಬಿಟ್ರೆ ಒಂದು ಜನ್ಮಕ್ಕೆ ಸಾಕು ಅನ್ನೋಷ್ಟು ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದೆ? ಅದಕ್ಕೆ ಗೋಧಿ ಗ್ರಾಸ. ಸೊ ಗೋಧಿ ಗ್ರಾಸಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಗೋಧಿ ನುಚ್ಚು ಅಥವಾ ಬ್ರೋಕನ್ ವೀಟ್ ಅಂತ ಕರೀತಾರೆ, ಗೋಧಿ ನುಚ್ಚನ್ನು ಸುಮಾರು 2 ಕಪ್ಪಷ್ಟು ತೊಳೆದು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬಾದಾಮಿಯನ್ನು ಬಿಸಿನೀರಲ್ಲಿ ಕುದಿಸಿ ಅದರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ, ನನ್ನ ಫೇವ್ರೆಟ್ಟು, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದ್ರಾಕ್ಷಿ, ಅದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಬಾದಾಮಿ ನನ್ನ ಫೇವ್ರೇಟು, ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತುಪ್ಪ, ಅಗೇನ್ ನನ್ನ ಫೇವ್ರೇಟು, ಅದು 4-5 ಸ್ಪೂನ್ ತುಪ್ಪ, ಏಲಕ್ಕಿ ಪುಡಿ ಮತ್ತು 1.5 ಕಪ್ಪಷ್ಟು ಸಕ್ಕರೆ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಗೋಧಿ ಗ್ರಾಸಾಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಗೋಧಿ ಗ್ರಾಸ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ರುಬ್ಕೊಂಬಿಡೋಣ ಬಾದಾಮಿನ. ಸೊ ಬಾದಾಮಿನ ಟೆಕ್ನಿಕಾ ಮಿಕ್ಸರ್ ಆ್ಯಂಡ್ ಗ್ರೈಂಡರು 750 ವಾಟ್ಸ್ ಗ್ರೈಂಡರು, ಮಿಕ್ಸಿ. ಭಾಳ ಬೇಗ ಇದರಲ್ಲಿ ರುಬ್ಬೋದು. ಇದರ ಬಾಡಿ ಎಲ್ಲ ಸ್ಟೀಲ್ ಬಾಡಿ ಮತ್ತು ಬ್ಲೇಡ್ಸ್ ಕೂಡ ಸ್ಟೈನ್ಲೆಸ್ ಸ್ಟೀಲು, ರಸ್ಟ್ ಹಿಡಿಯಲ್ಲ. ಓಕೆ, ತುಂಬ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರ್ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ಬಾಯಿಗೆ ಸಿಗಬೇಕು, ಅದು ಗೋಧಿ ಜೊತೆಗೆ ಅದು ಸಿಗಬೇಕು, ಅದೇ ಮಜಾ. ಓಕೆ, ಈ ಕಡೆ ನಾವು ಲೆಸನ್ ನಂಬರ್ 1 ಒಲೆ ಹತ್ತಿಸ್ಬೇಕು. ಅದ್ರ ಮೇಲೆ ಲೆಸನ್ ನಂಬರ್ 2 ಒಂದು ಪಾತ್ರೆ ಇಡಬೇಕು.
ಲೆಸನ್ ನಂಬರ್ 3 ಅದಕ್ಕೇನಾರು ಹಾಕಬೇಕು, ಸುಮ್ಮನೆ ಪಾತ್ರೆ ಇಡಬಾರ್ದು ಅಲ್ವಾ? ಸೊ ತುಪ್ಪ ಹಾಕೋಣ ಫಸ್ಟ್. ಅದೇ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಚೆನ್ನಾಗಿ ಕಾಯಬೇಕು. ಪ್ರಶ್ನೆ ಇದ್ದರೆ ಕೇಳ್ಬೋದು. ಕಾಯೋ ತನಕ ಸುಮ್ಮನೆ ಕೂತಿರೋದು ಯಾಕೆ? ಸರ್ ನೀವು ಇದೆಲ್ಲ ಮಾಡೋಕ್ಕೆ ಮುಂಚೆ ಮನೇಲೂ ಟ್ರೈ ಮಾಡ್ತೀರಾ ಸರ್? ಹಾಂ, ಮನೇಲಿ ಮಾಡಲ್ಲ, ಆಫೀಸಲ್ಲಿ ಮಾಡ್ತೀನಿ. ಮನೇಲಿ ಮಾಡಿಬಿಟ್ರೆ ನನ್ನ ಹೆಂಡತಿ ಮಕ್ಕಳು ಅಡುಗೆ ಮಾಡ್ಕೊಂಡಿರ್ರಿ, ಚೆನ್ನಾಗಿ ಮಾಡ್ತೀರಿ, ಯಾಕೆಲ್ಲ ಕೆಲಸಕ್ಕೆ ಹೋಗ್ತೀರ ಅಂದ್ಬಿಡ್ತಾರೆ. ಅದಕ್ಕೆ ಮನೇಲಿ ಮಾಡಲ್ಲ. ಮತ್ತು ನಿಮಗೆ ಈ ಹೊಸ ಹೆಸರೆಲ್ಲ ಇಡ್ತೀರಲ್ಲ, ಅದು ಹೇಗೆ? ಅದು ಹೇಗೆ ಅಂದರೆ ಇವಾಗ ಸುಮ್ಮನೆ ಏನೋ ಒಂದು ಎಲ್ಲರೂ ಇಡುವಂಥ ಹೆಸರು ಇಟ್ಬಿಟ್ರೆ ಬೇಳೆ ಸಾರು ಅಂದ್ಬಿಟ್ರೆ ಯಾರು ನೋಡ್ತಾರೆ ರೀ? ಇಂಟ್ರೆಸ್ಟ್ ಇರಲ್ಲ ನೋಡೋಕ್ಕೆ. ನಾವು ಅದಕ್ಕೆ ರಸಚಕ್ರ ಅಂತ ಒಂದು ಹೆಸರು ಇಡ್ತೀನಿ. ಏನದು ಅಂತ ಕೂತ್ಕೊಂಡು ನೋಡ್ತಾರೆ ಅಷ್ಟೇ. ಅದು ನೀವು ಟೇಸ್ಟ್ ಮಾಡ್ತೀರಲ್ಲ, ಅದು ನೋಡ್ತಾ ಇದ್ರೆ ನಾವು ತಿಂದಷ್ಟೇ ಇದಾಗುತ್ತೆ. ಥ್ಯಾಂಕ್ ಯು. ನೋಡಿ, ತಿಂದು ಸಣ್ಣ ಇರ್ಬೋದು ಅಂತ ತೋರ್ಸೋಕ್ಕೆ ನಾವು ಅದನ್ನು ತಿಂದಿದ್ದೀವಿ, ಸಣ್ಣನೂ ಆಗಿದ್ದೀವಿ. ತುಪ್ಪನೂ ಬಳಸ್ತಾ ಇದ್ದೀನಿ. ಓಕೆ, ಇದು ಕಾದಿದೆ. ಈಗ ಇದಕ್ಕೆ ನಾವು ಗೋಧಿ ಹಾಕೋಣ. ಗೋಧಿ ತೊಳೆದಿಟ್ಟಿರೋದ? ಗೋಧಿನ ತೊಳೆದಿಟ್ಟಿದ್ದೀನಿ, ನೆನೆಸಿಲ್ಲ. ನೆನೆಸೋ ಅವಶ್ಯಕತೆ ಇಲ್ಲ, ಇದು ಬೇಗ ಬೆಂದ್ಬಿಡುತ್ತೆ. ನೀರು ಹಾಕಿದ್ರೆ ಬೆಂದ್ಬಿಡುತ್ತೆ. ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಬಣ್ಣ ಬದಲಾಗಿ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ, ಅಲ್ಲಿ ತನಕ ಇದನ್ನು ಹುರಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಕಾರ್ಯಕ್ರಮದ ನಿಮ್ಮ ಜೊತೆ ಕೈರುಚಿಗೆ ಸ್ವಾಗತ. ನಿಮ್ಮ ಜೊತೆ ಕೈರುಚಿ ಮಾಡೋಕ್ಕೆ ನಾನು ಪರಸ್ಪರ ಮಹಿಳಾ ಸಂಘದವ್ರ ಜೊತೆ ಇಲ್ಲಿ ಸ್ಪೆಷಲ್ಲಾಗಿ ಅವ್ರಿಗೋಸ್ಕರ ನಾನು ಗೋಧಿ ಗ್ರಾಸ ಮಾಡ್ಕೊಡ್ತಾಯಿದ್ದೀನಿ. ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದು ಹುರಿತಾ ಬಿಳಿ ಕಲರ್ ಜಾಸ್ತಿ ಆಗ್ತೋಗುತ್ತೆ, ಹಾಗೆ ಲೈಟ್ ಪಿಂಕ್ ಕಲರ್ ಬರುತ್ತೆ. ಅಲ್ಲಿ ತನಕ ಇದನ್ನು ಹುರಿಬೇಕು. ಚೆನ್ನಾಗಿ ಹುರಿದಿದ್ದೀನಿ. ಇದಕ್ಕೇನು ಮಾಡೋಣ ಅಂದರೆ ಇವಾಗ ನೀರು ಹಾಕಿ ಬೇಯಿಸೋಣ. ನೀರೆಲ್ಲ ಎವಾಪ್ರೇಟ್ ಆಗೋವರೆಗೂ ಇದು ಚೆನ್ನಾಗಿ ಕುದಿಬೇಕು. ಅಕಸ್ಮಾತಾಗಿ ನೀರೆಲ್ಲ ಎವಾಪ್ರೇಟ್ ಆಗ್ಬಿಟ್ಟು ಇನ್ನೂ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಸ್ಬೋದು. ಸೊ ಇದು ಕುದೀತಾ ಇರಲಿ. ಗೋಧಿ ಬಿಟ್ಟು ಬೇರೆ ಐಟಮಲ್ಲಿ ಮಾಡ್ಬೋದಾ ಇದು? ಅದು ಗೋಧಿ ಗ್ರಾಸ ಆಗಲ್ಲ, ಅದಕ್ಕೆ ಬೇರೆ ಹೆಸರು ಇಟ್ಕೊಂಡ್ರೆ ಆಯ್ತು. ಮಾಡ್ಬೋದು. ಅಕ್ಕಿ ಗ್ರಾಸ ಸರಿ. ಇದು ಗೋಧಿ. ನಾನು ಹೇಳಿದ ನೀವು ತಿಂದಿರಲ್ಲ ಅಂತ ಅದಕ್ಕೆ ಹೇಳಿದ್ದು. ನಾವು ಊರಿಗೆ ಒಂದು ದಾರಿ ಆದರೆ ಎಡ್ಬಿಟ್ಟಂಗೆ ಒಂದು ದಾರಿ ಅಂತ ನಾವೇನೋ ಮಾಡಿದ್ವಿ, ಅದು ಚೆನ್ನಾಗಿತ್ತು, ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀವಿ ಅಷ್ಟೇ. ನೀರಿನ ಬದಲಿಗೆ ಹಾಲು ಹಾಕ್ಕೊಳ್ಬೋದಾ? ನೀವು ಅಕ್ಕಿ ಹಾಕಿದ್ರೆ ಹಾಲು ಹಾಕ್ಬೋದು, ಗೋಧಿಗೆ ಹಾಲು ಹಾಕಿದ್ರೆ ಚೆನ್ನಾಗಿ ಬೇಯಲ್ಲ, ಅದಕ್ಕೆ ನೀರೇ ಚೆನ್ನ. ಡಿಫ್ರೆಂಟ್ ಸ್ಟೇಟ್ ಅಡುಗೆ ಮಾಡೋಕ್ಕೆ ಬರುತ್ತೆ, ನೀವು ಮಾಡ್ತೀರಾ? ಹಾಂ, ಡಿಫ್ರೆಂಟ್ ಸ್ಟೇಟ್ಗಳು ಅಡುಗೆ ಮಾಡ್ತೀನಿ, ಅದಕ್ಕೆ ನನ್ನೇ ಸಿಟ್ಬಿಡ್ತೀನಿ. ಸೊ ನಿಮಗೆ ಗೊತ್ತಾಗಲ್ಲ. ಸಿಂಪಲ್. ಆ್ಯಕ್ಚುಲಿ ಇದು ಒರಿಜಿನಲ್ ಗುಜರಾತಿ ಸ್ವೀಟ್. ಇದು ಗುಜರಾತಿಗಳು ನವರಾತ್ರಿನಲ್ಲಿ ಮಾಡ್ತಾರೆ. ಗುಜರಾತಿನಲ್ಲಿ ಗರ್ಬಾ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಗೊತ್ತಲ್ವಾ? ದಾಂಡಿಯಾ. ಅದು ನವರಾತ್ರಿ ಅವ್ರು ಹಂಗೆ ಸೆಲೆಬ್ರೇಟ್ ಮಾಡ್ತಾರೆ. ಆವಾಗ ಇದು ಪ್ರಸಾದಕ್ಕೆ ಮಾಡ್ತಾರೆ. ಅವರು ಒಂದು ಬೇಸಿಕ್ ಮಾಡ್ತಾರೆ, ನಾವು ಅದನ್ನು ಇಂಪ್ರೊವೈಸ್ ಮಾಡಿ ನಮ್ಮದೇ ಒಂದು ಎಲ್ಲ ಮಾಡಿದ್ದು, ನಮ್ಮದೇ ಬೇರೆ ಹೆಸರಿಟ್ಟು ನಮ್ಮದೇ ಒಂದು ಡಿಶ್ ಅಂತ ಮಾಡಿದ್ವಿ. ಇದಕ್ಕೆ ಒರಿಜಿನಲ್ ಹೆಸರು ಲಾಪ್ಸಿ ಅಂತ, ಗುಜರಾತಿನಲ್ಲಿ ಲಾಪ್ಸಿ ಅಂತ ಕರೀತಾರೆ. ಅಲ್ಲ, ಈ ಗೋಧಿ ಈ ಥರ ಬೇಯಿಸೋಕ್ಕೆ ಬದಲು ಕುಕ್ಕರಲ್ಲಿ ಬೇಯಿಸಿ ಅನ್ನ ಥರ ಮಾಡ್ಬೋದಾ? ಕುಕ್ಕರಲ್ಲಿ ಬೇಯಿಸಿ ಮಾಡ್ಬೋದು, ಬಟ್ ಅದು ಮಜಾ ಕೊಡಲ್ಲ. ತುಂಬ ಸಾಫ್ಟ್ ಆಗ್ಬಿಟ್ಟು ಪೇಸ್ಟ್ ಥರ ಆಗ್ಬಿಡುತ್ತೆ, ಹಿಂಗೆ ಆಗಬಾರ್ದು. ಅದಕ್ಕೆ ನೋಡ್ಕೊಂಡೇ ಮಾಡಬೇಕದು. ಚಂದ್ರು ಅವ್ರಿಗೆ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಲಾಸ್ಟ್ ಇಯರು ನೀವು ಮೈಸೂರು ಶ್ರೀರಂಗಪಟ್ಟಣದ ಹತ್ರ ಇದೇ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ರಿ. ಹೌದು. ಈ ವರ್ಷ ಇಲ್ಲಿ ನಡೆಸ್ತಾ ಇದ್ದೀರಾ, ತುಂಬ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಇಯರಿಂದ ನೀವು ಟ್ರ್ಯಾಕ್ ಇಟ್ಟಿದ್ರಲ್ಲ, ಭಾಳ ಖುಷಿ ಆಯ್ತು ನನಗೆ. ಸಕ್ಕರೆ ಬದಲು ಬೆಲ್ಲ ಹಾಕ್ಬೋದಾ? ಬೆಲ್ಲ ಹಾಕ್ಬೋದು. ಗುಜರಾತಿಗಳು ಬೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು, ಸಕ್ಕರೆ ಯೂಸ್ ಮಾಡಿ, ಸಕ್ಕರೆ ಬೇರೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಸಕ್ಕರೆನೇ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕ್ಬಿಟ್ರೆ ಗೋಧಿ ಪಾಯಸ ಥರ ಅಂದ್ಬಿಡ್ತಾರೆ. ಇದೇನಿದು ಗೋಧಿ ಪಾಯಸ ಅಂದ್ಬಿಡ್ತಾರೆ. ಗೋಧಿ ಪಾಯಸ ಅಲ್ಲ, ಅದಕ್ಕೆ ಸಕ್ಕರೆ ಹಾಕಿರೋದು. ನೀವು ಮಾಡೋ ಅಡುಗೆ ಎಲ್ಲ ಗೀತಾ ಅವ್ರಿಗೆ ಇಷ್ಟ ಆಗತ್ತಾ? ಆ್ಯಕ್ಚುಲಿ ಏನಂದರೆ ನಾನು ಮನೆಯಲ್ಲಿ ಜಾಸ್ತಿ ಮಾಡಲ್ಲ.
ಆವಾಗಲಾದರೂ ಒಂದ್ಸಲಿ ಮೂಡ್ ಬಂದರೆ ಮಾಡ್ತೀನಿ. ಅದು ಯಾತಕ್ಕೆ ಮಾಡ್ತೀನಿ ಅಂದರೆ ನನ್ನ ಮಕ್ಕಳು ಗಲಾಟೆ ಮಾಡ್ತಾರೆ, ಎಲ್ಲ ಊರಿಗೆಲ್ಲ ಮಾಡ್ಕೊಡ್ತೀಯಾ ನಮಗೆ ಮಾಡ್ಕೊಡಲ್ಲ ಅಂತ ಬೈತಾ ಇರ್ತಾರೆ. ಅಂಥ ಟೈಮಲ್ಲಿ ಮೂಡ್ ಬಂದಾಗ ಏನೋ ಒಂದು ಐಟಮ್ ಮಾಡ್ತೀನಿ. ನನ್ನ ಪುಣ್ಯ ನನ್ನ ಹೆಂಡತಿ ಇಷ್ಟಪಟ್ಟು ತಿಂತಾಳೆ. ಆದರೂ ಈ ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆ ಯಾವುದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಏನೇನು ಮಾಡಿ ನೀವೇ ನಿಂದೇ ಕತೆ ಹೇಳ್ತಾರೋದು ನಾನು. ಅಯ್ಯೋ ಜನರಲ್ಲಾಗಿ ಎಲ್ಲರೂ ಏನೋ ಒಂದು ಇನ್ನೊಂದು ಚೂರು ಏನೋ ಬೇಕು ಅನ್ನೋ ಆಸೆ ಇರ್ತದೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ಹೆಣ್ಣೆ ಹಾಗೆ, ಹೆಣ್ಣು ಅನ್ನೋದು ಇದೆಯಲ್ಲ ಆ ಪ್ರಾಣಿ, ಅದು ಹಾಗೆ. ಅದು ಅಲ್ಲಲ್ಲ, ಎಲ್ಲ ಇವನ್ ಆ್ಯನಿಮಲ್ಸಲ್ಲಿ ಇರ್ತಕ್ಕಂಥ ಹೆಣ್ಣಿರುತ್ತಲ್ಲ ಅದು ಹಾಗೇನೆ ನಾನು ಹೇಳ್ತಿರೋದು, ಬರೀ ಮನುಷ್ಯರಲ್ಲ. ಓಕೆ ಎಲ್ಲ ತಿನ್ನೋ ಪ್ರಾಣಿಗಳು. ಅದರಲ್ಲಿ ಹೆಣ್ಣು ಕುಲಕ್ಕೆ ಸೇರಿದಂಥ ಪ್ರಾಣಿಗಳಿದೆಯಲ್ಲ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇನ್ನೊಂದು ಚೂರು ಇದ್ದಿದ್ರೆ ಚೆನ್ನಾಗಿರುತ್ತೆ, ಇನ್ನೊಂದು ಚೂರು ಹಿಂಗಾದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಅದನ್ನು ಹೇಳ್ತಾಳೆ, ಏನು ಮಾಡೋಕ್ಕಾಗಲ್ಲ. ಬಟ್ ಓಕೆ, ಚೆನ್ನಾಗಿ ಬೆಂದಿದೆ. ಇದು ನೀರೆಲ್ಲ ಹಿಂಗೋ ತನಕ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ತಳ ಸೀದೋಗದಿರೋಂಗೆ ಒಂದು ಸ್ವಲ್ಪ ಕೆದಕ್ತಾ ಇರಬೇಕು. ಇದಕ್ಕೆ ನಾವು ಏಲಕ್ಕಿ ಪುಡಿ ಹಾಕೋಣ ಅಷ್ಟು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಬಾದಾಮಿ ಹಾಕೋಣ. ಬಾದಾಮಿ ಬದಲು ಗೋಡಂಬಿ ಹಾಕ್ಬೋದಾ? ಹಾಕ್ಬೋದು. ಬಾದಾಮಿ ಗೋಡಂಬಿ ಏನು ಮಾಡಿದ್ರು ರುಬ್ಬಾಕಿದೆ. ಅದು ಏನಕ್ಕೆ ಅಂದರೆ ಅದು ಒಂದು ಕನ್ಸಿಸ್ಟೆನ್ಸಿ ಕೊಡುತ್ತೆ, ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಕೊಡುತ್ತೆ, ಥಿಕ್ನೆಸ್. ಅದಕ್ಕೆ ಬಣ್ಣ ಹಂಗೆ ಹಿಂಗೆ ಬದಲಾಗೋಯ್ತು ನೋಡ್ರಿ. ಈಗ ಕಷ್ಟವಾದ ಕೆಲಸ. ಸ್ವೀಟ್ ಮಾಡಬೇಕು ಅಂದರೆ ತುಂಬ ತಾಳ್ಮೆ ಇರಬೇಕು. ಈ ಕೆತ್ಕೋದಿದೆಯಲ್ಲ ಭಾಳ ಕಷ್ಟ. ಇದಕ್ಕೆ ತುಂಬ ಪೇಷನ್ಸ್ ಬೇಕು. ಓಕೆ, ಇದಕ್ಕೆ ಸಕ್ಕರೆ ಹಾಕೋಣ. 1.5 ಕಪ್ ಗೋಧಿಗೆ 1.5 ಕಪ್ ಸಕ್ಕರೆ. ನೋಡಿ, ಇದಕ್ಕೆ ಪಾಯಸ ಅಂತ ಹೇಳೋಕ್ಕಾಗತ್ತಾ? ಹಾಂ, ನೀವು ತಿಂದ್ಬಿಟ್ಟು ಹೇಳ್ಬೇಕು ಅದು ಗೋಧಿ ಪಾಯಸದ ಥರ ಇದೆಯಾ ಬೇರೆ ಥರ ಇದೆಯಾ ಅಂತ. ಇವಾಗ ಮಾಡ್ತಾ ಇರೋದು ಪಾಯಸ ಥರ ಇದೆ. ಇನ್ನು ಸ್ವಲ್ಪ ಗಟ್ಟಿ ಆದರೆ ಆವಾಗ ಗ್ರಾಸ ಥರ ಆಗುತ್ತೆ. ಸರಿನಾ? ಹೋಗ್ಲಿ ಬಿಡಿ, ಗ್ರಾಸ ಪಾಯಸ ಎರಡೂ ಒಂಥರ ರೈಮಿಂಗ್ ಇದೆ. ಗ್ರಾಸ ಏನೋ ರೆಡಿ ಆಗುತ್ತೆ, ತಿನ್ನೋದಕ್ಕೆ ನಮ್ಗೆ ತ್ರಾಸ ಆಗದಿದ್ರೆ ಸಾಕು. ಏನು ಇಷ್ಟೊಂದು ಪ್ರಾಸ? ನಿಮಗೆ ಏನಾದ್ರು ತ್ರಾಸ ಇದ್ದರೆ ಈ ಗ್ರಾಸ ತಿಂದಾಗ ಎಲ್ಲ ಹೊಟ್ಟೋಗತ್ತೆ. ಆ ತ್ರಾಸ ಎಲ್ಲ ಜೀವನಾನೇ ಒಂದು ಪ್ರಾಸ ಅನ್ಸುತ್ತೆ. ನೋಡೋಣ ಆಭಾಸ ಆಗದೆ ಇದ್ರೆ ಸಾಕು. ಭಾಸವೂ ಆಗಲ್ಲ, ಅಭಾಸವೂ ಆಗಲ್ಲ. ಚಂದ್ರು ಸರ್, ನಮ್ಮ ಮನೆಯವ್ರು ನಿಮ್ಮ ಆಡೋ ಪ್ರೋಗ್ರಾಮ್ ನೋಡಿ ತುಂಬಾ ಇಂಪ್ರೆಸ್ ಆಗಿ ಈ ಪದ್ಯ ಬರೆದು ಕಳಿಸಿದ್ದಾರೆ. ಚಿನ್ನದ ನಾಡು ಕನ್ನಡ ನಾಡು, ನೆಚ್ಚಿನ ವಾಹಿನಿ ಸುವರ್ಣ ವಾಹಿನಿ, ಮೆಚ್ಚಿದವು ಬೊಂಬಾಟ್ ಭೋಜನದ ಪಾಠ, ನಡೆಸಿಕೊಡುವವರು ಚಂದ್ರು ಮಾಸ್ಟರ್, ಮುಂದುವರಿಯಲಿ ರಸಕವಳದ ಪಾಠ, 100 ವರ್ಷ ಅವರಿಗಾಗುವ ತನಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 100 ವರ್ಷ ನಾನು ಬರೀ ಅಡುಗೆ ಮಾಡ್ತಾ ಇಷ್ಟಪಟ್ಟು ನೋಡ್ತಾರೆ ಅವರು. ಥ್ಯಾಂಕ್ ಯು. 100 ವರ್ಷ ಅಡುಗೆ ಮಾಡ್ತಾ ಇರು ಅಂತ ಹೇಳ್ತಿದ್ದೀರಲ್ಲ ನೀವು. ಆ 100 ವರ್ಷ ನಮಗೆ ಅದರಿಂದ ಉಪಯೋಗ ಆಗ್ತದೆ. ಕರೆಕ್ಟು. ಈ 100 ವರ್ಷ ಇವಾಗಿನ ಏಜ್ ಮೇಲೆ 100 ವರ್ಷನ ಅಥವಾ ಎಲ್ಲ ಸೇರಿಸಿ 100 ವರ್ಷನ ಅಂತ? ಇವಾಗಿಂದ 100 ವರ್ಷ ವರ್ಲ್ಡ್ ರೆಕಾರ್ಡ್ ಆಗ್ಬಿಡುತ್ತೆ. ಆಗಲಿ ಬಿಡಿ. ಇದು ಚೆನ್ನಾಗಿ ಕೆದಕ್ತಾ ಇರಬೇಕು. ಅದು ತುಪ್ಪ ಬಿಟ್ಕೊಳಕ್ಕೆ ಶುರು ಆಗುತ್ತೆ, ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ಇದನ್ನು ಕೆದಕಬೇಕು. ಇದು ಚೆನ್ನಾಗಿ ಕೆದಕಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು. ರೀ, ನಿಮ್ಮನ್ನ ತರಕಾರಿ ತಗೊಂಬಂದು ಕಳಿಸಿದ್ರೆ ನನಗೆ ಇದೇ ತಲೆನೋವಪ್ಪ. ಎಲ್ಲ ಎಷ್ಟೊಂದು ಬಲ್ತೋಗಿರೋ ಬೆಂಡೆಕಾಯಿ ತಂದಿದ್ದೀರಾ, ಏನು ಮಾಡೋದು? ಏನು ಮಾಡಬೇಡ, ಬೇಕು ಅಂತಾನೆ ಬಲ್ತೋಗಿರೋ ತಂದಿರ. ಏಕೆ ಈಗ ಇದು ಬಲ್ತೋಗಿದ್ಯಾ? ಇದರಲ್ಲಿ ಏನು ಮಾಡೋಕ್ಕಾಗಲ್ವಾ? ಸಿಂಪಲ್. ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಬೇಕಾದಾಗ ಸಂಡಿಗೆ ಥರ ಕರ್ಕೊಂಡು ಹುಳಿಯನ್ನ ಜೊತೆ ತಿನ್ಬೋದು. ಪರವಾಗಿಲ್ಲ ರೀ, ಒಪ್ಕೊಂಡೆ. ನಿಮ್ಗೆ ಗೊತ್ತಾಯ್ತಾ? ಬೆಂಡೆಕಾಯಿ ಬಲ್ತೋಗಿದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಸಣ್ಣ ಸಣ್ಣದಾಗಿ ಹೆಚ್ಚಿ ಉಪ್ಪು ಉದುರಿಸಿ ಬಿಸಿಲಲ್ಲಿ ಒಣಗಿಸ್ಬಿಡಿ, ಡಬ್ದಲ್ಲಿ ಹಾಕಿ ಇಟ್ಬಿಡಿ. ಯಾವಾಗ ಬೇಕೋ ಆವಾಗ ಎಣ್ಣೆಲಿ ಹಾಕಿ ಸಂಡಿಗೆ ಥರ ಕರ್ಕೊಂಡು
ಸಾರನ್ನ, ಹುಳಿಯನ್ನ, ಮಜ್ಜಿಗೆ ಹುಳಿಯನ್ನ ಜೊತೆ ತಿನ್ಬೋದು. ಮಾಡಿ ನೋಡಿ. ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸ್ ಆ್ಯಂಡ್ ಗ್ರೈಂಡರ್ ಕಾರ್ಯಕ್ರಮದ ನಿಮ್ಮ ಜೊತೆ ಕೈರುಚಿಗೆ ಸ್ವಾಗತ. ನಿಮ್ಮ ಜೊತೆ ಕೈರುಚಿ ನಾನು ಪರಸ್ಪರ ಮಹಿಳಾ ಸಂಘದವ್ರ ಜೊತೆ ಮಾಡ್ತಾಯಿದ್ದೀನಿ. ಅವ್ರಿಗೋಸ್ಕರ ಸ್ಪೆಷಲಾಗಿ ನಾನು ಗೋಧಿ ಗ್ರಾಸ ಅನ್ನೋ ಸ್ವೀಟ್ ಮಾಡ್ಕೊಡ್ತಾಯಿದ್ದೀನಿ. ಇದು ಒಂದು ಗುಜರಾತಿ ಶೈಲಿಯ ಒಂದು ಸ್ವೀಟು. ಓಕೆ, ಇದು ಚೆನ್ನಾಗಿ ಗಟ್ಟಿ ಆಗ್ತದೆ. ಈಗ ಇದಕ್ಕೇನು ಮಾಡೋಣ ಅಂದರೆ ನಾವು ನೆನೆಸಿರ್ತಕ್ಕಂಥ ದ್ರಾಕ್ಷಿ ಹಾಕೋಣ. ದ್ರಾಕ್ಷಿನ ಹುರಿಯೋದು ತುಪ್ಪದಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ, ಬರೀ ನೆನೆಸಿರೋದು ಹಾಕಿದ್ರೆ ಸಾಕು. ಅದು ಬಾಯಿಗೆ ಚೆನ್ನಾಗಿ ಸಿಗತ್ತೆ, ಕಚ್ಕೊಳ್ಳಲ್ಲ. ಹಂಗೆ ಹಸಿ ಹಾಕಿದ್ರೆ ಕಚ್ಕೊಳ್ಳುತ್ತೆ ಬಾಯಿಗೆ, ಹಲ್ಲಿಗೆಲ್ಲ ಅಂಟ್ಕೊಳ್ಳುತ್ತೆ. ಇದು ಹಂಗೆ ಅಂಟ್ಕೊಳ್ಳಲ್ಲ, ಏನಾಗಲ್ಲ. ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಯಾವುದೇ ಸ್ವೀಟ್ ಮಾಡಿದ್ರು ದ್ರಾಕ್ಷಿ ಈಗ ನೆನೆಸ್ಬಿಟ್ಟು ಹಾಕಿದ್ರೆ ಸಾಕಾ? ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಕೆಲವರು ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರು. ಇದು ಒಂದು ಬೇರೆ ಥರ ಇರುತ್ತೆ ಟೇಸ್ಟು. ದ್ರಾಕ್ಷಿ ಹಸಿ ದ್ರಾಕ್ಷಿ ತಿಂದಂಗೆ ಸಿಗ್ದಂಗೆ ಇರುತ್ತೆ ಮಧ್ಯದಲ್ಲಿ, ಅದರ ಕರೆದಿರೋ ದ್ರಾಕ್ಷಿ ಸಿಗ್ದಂಗೆ ಇರುತ್ತೆ, ಅದು ವ್ಯತ್ಯಾಸ. ಬಟ್ ರುಚಿ ಎಲ್ಲ ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ಸಕ್ಕರೆ ಪೊಂಗಲ್ ಮಾಡ್ತೀವಿ. ಆವಾಗ ನಾವು ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಕರೆಕ್ಟು. ತುಪ್ಪದಲ್ಲಿ ಹುರಿದು ಹಾಕೋದು ಒಂದು ಸ್ಟೈಲು, ಹಿಂಗೆ ನೆನ್ಸು ಹಾಕೋದು ಇನ್ನೊಂದು ಸ್ಟೈಲು. ಇದ್ರ ಟೇಸ್ಟೇ ಬೇರೆ. ಹಸಿ ದ್ರಾಕ್ಷಿ ವಾಸನೆ ಬರುತ್ತದು ಬಾಯಿಗೆ. ಅರ್ಥ ಆಗ್ತಿದೆಯಾ? ಹಾಗೆ ಈ ಕಡೆ ತುಪ್ಪ ಕಾದಿದೆ. ಇದಕ್ಕೆ ನಾವು ಚಂದ್ರು ಸರ್ ಅವರೇ, ನಾವು ದಿವಸ ನಿಮ್ಮದು ಬೊಂಬಾಟ್ ಭೋಜನ ನೋಡ್ತೇವೆ. ಈ ಅಡುಗೆ ನೋಡೋ ಜೊತೆಲಿ ನಾನು ನನ್ನ ಮಗ ನಿಮ್ಮ ಶರ್ಟ್ ಡೈಲಿ ಡಿಫ್ರೆಂಟ್ ಡಿಸೈನ್, ಕಲರ್, ಅದು ತುಂಬ ಖುಷಿ ಆಗುತ್ತೆ. ಇವತ್ತು ಯಾವ ಶರ್ಟ್ ಹಾಕಿದ್ರು, ನಾಳೆ ಯಾವ್ದು ಹಾಕ್ತಾರೆ ಅಂತ ನಾವು ದಿವಸ ನೋಡ್ತಿರ್ತೇವೆ. ಎಲ್ಲವೂ ನೋಡ್ತಾರೆ. ಚಂದ್ರು ಸರ್, ನೀವು ಫುಲ್ ಇದ್ದಾಗ ಆಫ್ ಶರ್ಟ್ ಹಾಕ್ತಿದ್ರಿ, ಇವಾಗ ಆಫ್ ಆದ್ಮೇಲೆ ಯಾಕೆ ಫುಲ್ ಶರ್ಟ್ ಹಾಕಕ್ಕೆ ಶುರು ಮಾಡಿದ್ದೀರಾ? ನಿಜ ಹೇಳಿ. ಇದೇ ಫಸ್ಟ್ ಟೈಮ್ ನಾನು ಬೊಂಬಾಟ್ ಭೋಜನ ಇಷ್ಟು 750 ಎಪಿಸೋಡ್ ಫಸ್ಟ್ ಟೈಮು ನಾನು ಫುಲ್ ಶರ್ಟ್ ಹಾಕಿರೋದು. ಹಾಗೆ ನೀವೆಲ್ಲ ಬರ್ತೀರಾ ಅಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಅಂತ. ಗ್ರೇಟ್. ಅಲ್ಲ, ನೀವು ಫುಲ್ ಶರ್ಟ್ ಹಾಕೋದಕ್ಕೋಸ್ಕರ ಕ್ವಶನ್ ಕೇಳಬೇಕು. ಹಂಗಾಗಿ ಏನೋ ಒಂದು ಅಬ್ಸರ್ವ್ ಮಾಡ್ತಾರ ನೋಡೋಣ ಅಂತ ಅನ್ಕೊಂಡು ಕೇಳಿದೆ. ಅಬ್ಸರ್ವ್ ಮಾಡಿದ್ರು ಹೇಗಿದ್ದಾರೆ ಹೆಂಗಸರು ಅಂತ. ಹೆಂಗಸರು ಬೇರೆ ಏನ್ರಿ ನೋಡ್ತಾರೆ. ಹೆಂಗಸರ ಸ್ಕ್ರೀನ್ ಬಂದರೆ ಏನು ಸೀರೆ ಹಾಕೊಂಡಿದ್ದಾಳೆ, ಏನು ಒಡವೆ ಹಾಕೊಂಡಿದ್ದಾಳೆ, ಗಂಡಸರು ಎಂಥ ಶರ್ಟ್ ಹಾಕೊಂಡಿದ್ದಾರೆ ಅಂತ ನೋಡ್ತಾರೆ. ಚಂದ್ರು ಸರ್, ನೀವು ಕಾರ್ಯಕ್ರಮ ಕೊಡ್ಬೇಕಾರೆಲ್ಲ ಕೆಲವು ಟಿಪ್ಸ್ ಕೊಡ್ತೀರಾ. ಅದರಲ್ಲಿ ಕೆಲವು ಆಹಾರಗಳು ಒಂದೇ ಸಲ ತಿಂದಾಗ, ಇವಾಗ ಫಾರ್ ಎಕ್ಸಾಂಪಲ್ ಹಾಗಲಕಾಯಿ ಮತ್ತು ಮೊಸರು, ಆಮೇಲೆ ತುಪ್ಪ ಮತ್ತು ಇದು ಜೇನುತುಪ್ಪ, ಆಮೇಲೆ ಸಿಹಿ ಹಣ್ಣು ಹುಳಿ ಹಣ್ಣು ಸೇರಿಸಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದು ಏನು ಎಫೆಕ್ಟ್ ಆಗುತ್ತೆ, ಯಾತಕ್ಕೆ ಉಪಯೋಗಿಸ್ಬಾರ್ದು ಅಂತ ಹೇಳಬೇಕು. ಎರಡು ಆಪೋಸಿಟ್ ಸೇರಿಕೊಂಡ್ರೆ ತೊಂದರೆ ಅಷ್ಟೇ. ಅದು ಸಿಂಪಲ್. ಎರಡು ಆಪೋಸಿಟ್ ಏನೇ ಸೇರ್ಕೊಂಡ್ರೆ ತೊಂದರೆನೇ. ಗಂಡು ಹೆಣ್ಣು ಸೇರ್ಕೊಂಡ್ರೆ ಜಗಳ, ಪ್ರಳಯ, ಮಕ್ಕಳಾಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಇಲ್ಲ, ತದ್ವಿರುದ್ಧವಾದ ಗುಣಗಳಿದ್ದಾಗ ದೇಹಕ್ಕೆ ಅದು ಹಾನಿಕರ. ಅದಕ್ಕೆ ಅದು ಒಟ್ಟಿಗೆ ಸೇವಿಸ್ಬೇಡಿ ಅಂತ ಹೇಳೋದು. ಅದೇ ನೀವು ಯಾವಾಗಲಾದ್ರೂ ಆ ಥರ ಟಿಪ್ಸ್ಗಳು ಕೊಡ್ತಾ ಹೋದ್ರೆ ಯಾವ್ಯಾವುದು ಸೇರಿಸಬಾರ್ದು ಒಟ್ಟಿಗೆ ಅಂತ ಹೇಳಿ, ಅದು ನಮ್ಗಳಿಗೂ ತುಂಬ ಅನುಕೂಲ ಆಗುತ್ತೆ. ಕೊಟ್ಟಿಲ್ವಾ ನಾನು ಇಲ್ಲಿ ತನಕ? ಆ ಥರದ ಮೇಲೆ ಕೊಟ್ಟಿಲ್ವಾ? ಕೊಡ್ತೀನಿ ಬಿಡಿ, ಅದಕ್ಕೇನು. ಆ ಥರದ ಮೇಲೆ ಕೊಟ್ಟಿಲ್ಲ. ಅದು ಎರಡು ಕಾರಣ. ತರಕಾರಿ ಮಿಕ್ಸ್ ಮಾಡಿದ್ರದಕ್ಕೆ 2 ಕಾರಣ. ಮೊದಲನೇದಾಗಿ ಅದು ಗುಣಗಳು ಬೇರೆ ಇರುತ್ತೆ ಅಂತ, ಪಿತ್ತ ಮತ್ತು ವಾಯು ಅದೆರಡು ಸೇರಿಸಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದು ಒಟ್ಟಿಗೆ ಸೇರಿಸ್ಬೇಡಿ ಅಂತ ಹೇಳ್ತಾರೆ. ಆದರೆ ಇನ್ನೊಂದೇನೆಂದರೆ 2 ರುಚಿ ಹೊಂದಲ್ಲ, ಅದು ಸಮಸ್ಯೆ. ಹಾಗಾಗಿ ಅದನ್ನು ಸೇರಿಸ್ಬೇಡಿ ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ನಾಲ್ಗೆಗೆ ರುಚಿಯಾಗಿರುತ್ತಾನೆ ತಿನ್ನೋದು. ನಾವು ರುಚಿಯಾಗಿಲ್ಲದ್ರೆ ತಿನ್ನಲ್ವಲ್ಲ. ಇನ್ನೊಂದು ಏನಂದರೆ, ಇವಾಗ ಹಾಲು ಕುಡಿದ್ಮೇಲೆ ನೀವು ನಿಂಬೆಕಾಯಿ ಉಪ್ಪಿನಕಾಯಿ ತಿನ್ನಬಾರ್ದು. ಹಾಲು ಕುಡಿದ್ಮೇಲೆ ನಿಂಬೆಕಾಯಿ ಉಪ್ಪಿಗೆ ತಿಂದ್ಬಿಟ್ರೆ ಹೊಟ್ಟೆ ನೋವು ಬಂದು ಗಬ್ಬೆದೋಗುತ್ತೆ. ಸೊ ಇದನ್ನು ಹಾಕೋಣ. ರೈಟ್, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಇವತ್ತಿನ ಸ್ಪೆಷಲ್ ಗೋಧಿ ಗ್ರಾಸ ರೆಡಿಯಾಗಿದೆ. ತಿನ್ನಕ್ಕೆ ನೀವೆಲ್ಲ ತಯಾರಾಗಿದ್ದೀರಾ?
ಚೆನ್ನಾಗಿದೆ. ಮತ್ತೆ ತುಪ್ಪದ ಸವಿ ನಾಲಿಗೆಗೆ ಮೆತ್ಕೋತಾ ಇದೆ. ಮತ್ತೆ ಬಾದಾಮಿ ಪೀಸಸ್ ಹಂಗೆ ಬಾಯಿಗೆ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಂತರನೇ ಹೇಳಕ್ ಪ್ರಯತ್ನ ಮಾಡ್ತೀನಿ. ಹೇಳೋ ಹಂಗೆ ನನಗೆ ಅಷ್ಟು ಚೆನ್ನಾಗಿ ಹೇಳಕ್ ಬರಲ್ಲ. ನಾನು ಟೇಸ್ಟ್ ಮಾಡಲಾ? ಓ ಸೂಪರ್. ನಿಮಗೆಲ್ಲ ಏನೂ ಆಗಿಲ್ಲ ತಾನೇ? ಇಲ್ಲ. ಧೈರ್ಯ ಟೇಸ್ಟ್ ಮಾಡ್ಬೋದಾ? ನೀವು ಹೇಳೋ ಥರ ಸ್ವೀಟು ಹದವಾಗಿದೆ, ಬೊಂಬಟ್ಟಾಗಿದೆ. ಬೊಂಬಟ್ ಏಲಕ್ಕಿ ಘಮ ಬಾಯಿ ತುಂಬ ಹರಡುತ್ತೆ. ನುಚ್ಚು ಗೋಧಿ ನುಚ್ಚು ಅಗಿತಾ ಇದ್ರೆ ಒಳ್ಳೆ ಎಕ್ಸೈಸು. ಟೋಟ್ಲಿ ಬೇರೆ ಟೈಪ್ ಆಫ್ ಸ್ವೀಟು. ಚೆನ್ನಾಗಿದೆ. ಸೂಪರ್. ಮಹಾನವಮಿ ಪ್ರಯುಕ್ತ ಇನ್ನೊಂದು ಐಟಮ್ ಮಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸ್ ಅಂಡ್ ಗೈಡರ್ ಕಾರ್ಯಕ್ರಮದ ನಿಮ್ಮ ಜೊತೆ ಕೈರುಚಿಗೆ ಸ್ವಾಗತ. ಇವತ್ತು ಮಹಾನವಮಿ ಪ್ರಯುಕ್ತ ನಾನು ಪರಸ್ಪರ ಮಹಿಳಾ ಸಂಘದವ್ರ ಜೊತೆ ಅವ್ರಿಗೋಸ್ಕರ ವಿಶೇಷವಾದ ಅಡುಗೆ ಮಾಡ್ಕೊಡ್ತಾಯಿದ್ದೀನಿ. ಈಗಾಗಲೇ ಒಂದು ಐಟಮ್ ಮಾಡಿಕೊಟ್ಟೆ, ಈಗ ಎರಡನೇ ಐಟಮ್ ಮಾಡ್ತಾಯಿದ್ದೀನಿ. ಇದು ಒಂದು ಸ್ಪೆಷಲ್ ಆಗಿರತಕ್ಕಂಥ ದಾಲ್ ಅಥವಾ ಕರಿ. ಇದು ರಾಜಸ್ಥಾನಿಯ ಒಂದು ಕರಿ, ಆ್ಯಕ್ಚುಲಿ ದಾಲ್ ಅಂತ ಹೇಳ್ಬೋದು. ಇದಕ್ಕೆ ನಾನಿಟ್ಟ ಹೆಸರು ಏನು ಗೊತ್ತಾ? ಪಾರಸ್ ಪಾಲಕ್ ಅಂತ. ಪಾರಸ್ ಅಂದರೆ ಏನಂದರೆ ಒಂದು ಅದು ಮಣಿ, ಅದು ಪಾರಸ್ ಮಣಿ ಅಂತ ಕೇಳಿದಿರಾ? ಪಾರಸ್ ಮಣಿ ಅದು ಬಹಳ ಅಮೂಲ್ಯವಾದಂಥ ಮಣಿ, ಸ್ಪರ್ಶಮಣಿ ಅಂತ ಕೂಡ ಕರೀತಾರೆ ಅದಕ್ಕೆ. ಆ ಪಾರಸ್ ಇದು ಅಷ್ಟು ಅಮೂಲ್ಯವಾಗಿರುತ್ತೆ, ತಿಂದರೆ ಅಷ್ಟು ಥರ ಪಾರಸ್ ನಮ್ಮ ಹತ್ರ ಇದೆ ಅನ್ನೋ ಥರ ಫೀಲಿಂಗ್ ಬರುತ್ತೆ ಅಂತ. ಸೊ ಪಾರಸ್ ಪಾಲಕ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಪಾಲಕ್ಕನ್ನು ಸಣ್ಣದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸುಮಾರು ಒಂದೊಂದು ಕಟ್ಟಷ್ಟು. 1 ಕಪ್ಪಷ್ಟು ಕಡಲೆಬೇಳೆನ ಒಂದು 15-20 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ, ಒಂದು ಸ್ವಲ್ಪ ಜೀರಿಗೆ, ಫಾರ್ಚೂನ್ ಸನ್ಲೈಟ್ ಆಯಿಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ಪಾರಸ್ ಪಾಲಕ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಅದ್ಭುತವಾದಂಥ ಒಂದು ಐಟಮ್ ಮಾಡ್ಬೋದು. ಸೊ ಮಾಡೋದು ಹೇಗೆ ಅಂತ ಹೇಳ್ಕೊಳ್ಳ. ಲೆಸನ್ ನಂಬರ್ 1, ಥ್ಯಾಂಕ್ ಯು. ಲೆಸನ್ ನಂಬರ್ 2, ಇದಕ್ಕೆ ಫಾರ್ಚೂನ್ ಸನ್ಲೈಟ್ ಆಯಿಲ್ ಹಾಕೋಣ. ಫಾರ್ಚೂನ್ ಸನ್ಲೈಟ್ ಆಯಿಲು ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಯಾವ ರೀತಿಯಾದ ತೊಂದರೆ ಆಗೋದಿಲ್ಲ, ಹಾರ್ಟ್ ಪ್ರಾಬ್ಲಮ್ ಬರೋಲ್ಲ. ಬ್ಲಡ್ ಪ್ರೆಷರ್ ಯಾವ ರೀತಿ ಅದು ಎಫೆಕ್ಟ್ ಆಗೋಲ್ಲ. ಇದು ತುಂಬ ವಿಸ್ಕೋಸ್ ಆಗಿರೋದ್ರಿಂದ ಇದರಲ್ಲಿ ಏನಾದ್ರು ಕರೆದ್ರೆ ಐಟಮ್ಗೆ ಎಣ್ಣೆ ಅಂಟ್ಕೊಳ್ಳಲ್ಲ. ಸೊ ಒಂದು 4 ಟೇಬಲ್ ಸ್ಪೂನಷ್ಟು ಫಾರ್ಚೂನ್ ಸನ್ಲೈಟ್ ಆಯಿಲ್. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಈರುಳ್ಳಿ ಹಾಕಿದ್ಮೇಲೆ ಕಡಲೆಬೇಳೆ, ನೆನೆಸಿರುವ ಕಡಲೆಬೇಳೆ, ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರಿಬೇಕು. ಟೊಮೆಟೊ ಹಾಕೋಣ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಪಾಲಕ್ ಸೊಪ್ಪು, ಪಾಲಕ್ಕು ಮತ್ತು ಮೆಂತ್ಯ ಕಾಂಬಿನೇಷನ್ನು. ಇದಕ್ಕೆ ಮಸಾಲೆಗಳು ಹಾಕೋಣ. ಒಂದು ಸ್ಪೂನಷ್ಟು ಹಸಿಮೆಣಸಿನ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಚಿಟಿಕೆ ಅರಿಶಿನ, ಇದನ್ನು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಹಸಿಮೆಣಸಿನ ಪುಡಿ ಜಾಸ್ತಿ ಹಾಕೋಬೋದು. ಇದಕ್ಕೆ ನೀರು ಹಾಕೋಣ.
ಅದಷ್ಟು ಮುಳುಗುವಷ್ಟು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಕುಕ್ಕರ್ ಮುಚ್ಚಿ 3 ವಿಸಿಲ್ ಕೂಗಿಸ್ಬೇಕು. ಚೆನ್ನಾಗಿ ಬೇಯಬೇಕು. ಪ್ರಿಯೆ, ಕೋಸಂಬರಿ ಮಾಡ್ತಾ ಇದ್ದೀನಿ, ಅಲ್ಲಿ ಒಳಗಡೆಯಿಂದ ಒಂಚೂರು ತುಪ್ಪ ತೊಗೊಂಬನ್ರಿ ಪ್ಲೀಸ್. ಯೋ ಪ್ಲೀಸ್, ಅದು ಕೋಸಂಬರಿಗೆ ಹಾಕೋಕ್ಕೆ ತುಪ್ಪ ತಂದ್ಕೊಡಿ, ಆ ಪೀಸ್ ಕೊಡ್ತೀನಿ. ಕೋಸಂಬರಿಗೆ ಯಾರನ್ನ ತುಪ್ಪ ಹಾಕ್ತಾರೆ? ನಾನು ಹಾಕ್ತೀನಿ. ಯಾಕೆ ಅಂತೇಳಿ, ಹಾಂ, ಯಾಕೆ ಅಂದರೆ ಜನರಲಿ ನಾವು ಕೋಸಂಬರಿ ಮಾಡೋವಾಗ ಸೌತೆಕಾಯಿ ಹಾಕಿ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಂಡ್ಬಿಡುತ್ತಲ್ಲ, ಸ್ವಲ್ಪ ತುಪ್ಪ ಹಾಕಿದ್ರೆ ನೀರು ಬಿಟ್ಕೊಳ್ಳಲ್ಲ, ಗೊತ್ತಾ? ತೊಗೊಂಬನ್ನಿ ಹೋಗಿ. ಗೊತ್ತಾಯ್ತಲ್ಲ, ಸೌತೆಕಾಯಿ ಹೆಚ್ಚಿ ಕೋಸಂಬರಿ ಮಾಡುವಾಗ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನೀರು ಬಿಟ್ಕೊಳ್ಬಾರ್ದು ಅಂದರೆ ಏನು ಮಾಡಬೇಕು? ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಬೇಕು, ಹಾಗೆ ನೀರು ಬಿಟ್ಕೊಳ್ಳಲ್ಲ. ರುಚಿನೂ ಸೂಪರಾಗಿರುತ್ತೆ, ಮಾಡಿ ನೋಡಿ. ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಕಾರ್ಯಕ್ರಮದ ನಿಮ್ಮ ಜೊತೆ ಕೈ ರುಚಿಗೆ ಸ್ವಾಗತ. ಸೊ ಪಾರಸ್ ಪಾಲಕ್ ಈಗ ಚೆನ್ನಾಗಿ ಆಗಿದೆ, ನೋಡೋಣ. ವಾವ್. ಈಗ ಏನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಕಡಿಬೇಕು. ಓಕೆ, ಈ ಕಡಲೆಬೇಳೆ ನಾವು ಒಂದು 20 ನಿಮಿಷ ನೆನೆಸಿ ಆಮೇಲೆ ಅದನ್ನು ಬೇಯಿಸಿರ್ತೀವಲ್ಲ, ಅದು ಬೇರೆ ಬೇಳೆಗಳ ಥರ ಪುಡಿ ಆಗಲ್ಲ, ಗಟ್ಟಿಗಿರುತ್ತೆ. ಅದನ್ನು ಸ್ವಲ್ಪ ಮ್ಯಾಶ್ ಮಾಡಬೇಕು. ಸಪ್ರೇಟ್ ಬೇಯಿಸಿದ್ರೆ ಡಿಲೇ ಇತ್ತು, ತುಂಬ ಟೈಮ್ ಆಗ್ತಾ ಹೋಗುತ್ತೆ. ನಾವು ಒಟ್ಟಿಗೆ ಬೇಯಿಸಿದ್ವಿ ಅಷ್ಟೇ. ಏನು ಅಡುಗೆ ಮಾಡಿದ್ರು ಸಿಂಪಲ್ಲಾಗಿ ಈಸಿಯಾಗಿ ಮಾಡಬೇಕು. ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ರೆ ಅಡುಗೆ ಮಾಡೋದಕ್ಕೆ ಬೇಜಾರಾಗ್ಬಿಡುತ್ತೆ. ಯಾಕೆ ಎಷ್ಟೋ ಜನ ಹೆಣ್ಮಕ್ಳು ಅಡುಗೆ ಮಾಡಲ್ಲ ಅಂದರೆ, ಅಯ್ಯೋ ಬೇಜಾರಪ್ಪ. ಏನೋ ಕೇಳಿದ್ರಿ ನೀವು? ಕಡಲೆಬೇಳೆನೇ ಕೇಳಬೇಕಂತ ನೀವೇ ಹೇಳಿದ್ರಿ. 20 ನಿಮಿಷ ನೆನೆಸಿದ್ರೆ ಸಾಕು. ಕಡಲೆಬೇಳೆ ಜೊತೆ ಇದು ಹೆಸರು ಬೇಳೆ ಹಾಕ್ಕೊಳ್ಬೋದಾ? ಮಾಡ್ಬೋದಾ? ಯಾವ ಬೇಳೆನೂ ಹಾಕ್ಕೊಳ್ಬೋದು ಹಾಗಾದರೆ? ನನ್ನೇನು ಪ್ರಾಬ್ಲಮ್ ಇಲ್ಲ. ಸಾಮಾನ್ಯವಾಗಿ ಹೆಸರು ಬೇಳೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಯಾಕೆ ಕಡಲೆಬೇಳೆ ಮಾಡ್ಬೋದು ಪ್ರಯೋಗ ಮಾಡಿದ್ದೀನಿ. ನನಗೆ ಇಷ್ಟಾಯಿತು. ನಿಮ್ಗೆ ಅದೇ ಹಳೆ ಗಂಡನ ಪಾದ್ವೆ ಗತಿ ಇರೋದು, ಅದನ್ನ ಯಾಕೆ ಯಾರು ಬೇಡ ಅಂದ್ರು? ಈಗ ನೀವು ಹೊಸ ಹೆಸರುಗಳು ಇಡ್ತೀರಲ್ಲ, ನೀವು ಐಟಮ್ಸ್ ಹೇಳಿದ್ರೆ ನಾವು ಒಂದು ಟ್ರೈ ಮಾಡ್ಬೋದೇನೋ ಅಂತ ಒಂದು ಯೋಚನೆ ಬರ್ತಾ ಇದೆ. ಹೌದಾ? ಹಾಂ, ಅಂದರೆ ಯಾವ ಥರ? ಇವಾಗ ಮಾಡ್ತಾ ಇದ್ದೀರಲ್ಲ, ಅದು ಹೊಸ ಐಟಮ್ಸ್ ಎಲ್ಲ ಹೇಳ್ತಿರಲ್ಲ, ಅವಾಗ ನಾವು ಅದಕ್ಕೆ ಏನಾದ್ರು ಒಂದು ಹೇಳಕ್ ಮುಂಚೆ ನಾವು ಟ್ರೈ ಮಾಡ್ಬೋದಾ ಹಂಗೆ, ಆಮೇಲೆ ನೀವು ಹೇಳಿ. ಓಕೆ, ಮಾಡೋಣ, ಪ್ರಯೋಗ ಮಾಡೋಣ. ಅದನ್ನು ಫೈನಾಟ್. ಓಕೆ, ಹುಣಸೆಹಣ್ಣು ರಸ ಹಾಕಿದ್ದೀನಿ, ಅದು ಚೆನ್ನಾಗಿ ಕುದಿಬೇಕು, ಅದು ಬ್ಲೆಂಡ್ ಆಗಬೇಕು. ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಫಾರ್ಚೂನ್ ಸನ್ಲೈಟ್ ಆಯಿಲೇ ಬಳಸ್ತೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಹಾಕೋಣ. ನೀವು ಡಯಟ್ ಮಾಡ್ತಾ ಇದ್ದೀರಾ, ಆದ್ರೆ ಇಷ್ಟು ಬಿಸಿ ಬಿಸಿಯಾಗಿ ಪರಿಮಳ ಬರೋ ಅಂತ ಅಡಿಗೆ ಮಾಡ್ತಾ ಇರ್ಬೇಕು, ನಿಮ್ಗೆ ತಿನ್ಬೇಕು ಅಂತ ಅನ್ಸೋದಿಲ್ವಾ? ಇಲ್ಲ, ಅಡಿಗೆ ಡಯಟ್ ಮಾಡ್ದಿದ್ದಾಗಲೂ ಅಡಿಗೆ ಮಾಡ್ದಾಗ ತಿನ್ಬೇಕು ಅನ್ಸಲ್ಲ. ನಮ್ಗೆ ಟಿವಿಲಿ ನೋಡ್ತಾ ಇದ್ರೇನೆ ಅಯ್ಯೋ ನಾವು ಅಲ್ಲಿ ಇರಬಾರ್ದಾಗಿತ್ತ, ನಾವು ನೋಡೋದು ಬೇರೆ ಮಾಡೋದು ಬೇರೆ. ನನಗೂ ಯಾರು ಅಡುಗೆ ಮಾಡೋದು ನೋಡಿದ್ರೆ ತಿನ್ನಬೇಕು ಅನ್ಸುತ್ತೆ, ನಾನು ಮಾಡಿದಾಗ ಅನ್ಸಲ್ಲ. ಇದಕ್ಕೆ ಒಗ್ಗರಣೆ ಹಾಕೋಣ. ಓಕೆ, ನಮ್ಮ ಇವತ್ತಿನ ಸೆಕೆಂಡ್ ಐಟಮ್ ಪಾರಸ್ ಪಾಲಕ್ಕು ರೆಡಿಯಾಗಿದೆ. ಟೇಸ್ಟ್ ಮಾಡೋಕ್ಕೆ ನೀವು ತಯಾರಾಗಿದ್ದೀರಾ? ಗುಡ್.
ಪಾರಸ್ ಪಾಲಕ್ ನಾನು ಟೇಸ್ಟ್ ಮಾಡಿ ನೋಡಲಾ? ಓಹೋ ಕರೆಕ್ಟಾಗಿದೆ. ಉಪ್ಪು ಖಾರ ಮಸಾಲೆ ಎಲ್ಲ ಕರೆಕ್ಟಾಗಿದೆ. ಕೊತ್ತಂಬರಿ ಬೀಜದ ಪುಡಿ ಎಲ್ಲ ಧನಿಯಾ ಪುಡಿ ಘಮ್ಮಂತ ಬಾಯಿ ತುಂಬ ಹಿಡುತ್ತೆ. ನಿಮ್ಮ ಕೈಗುಣ ಚೆನ್ನಾಗಿದೆ ಅನ್ಸುತ್ತೆ. ಮಧ್ಯದಲ್ಲಿ ಈರುಳ್ಳಿ ಕರುಮ್ ಕುರುಮ್ ಅಂತ ಸಿಗುತ್ತೆ, ಭಾಳ ಮಜಾ ಇದೆ. ಸೂಪರ್. ಬಿಸಿ 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 ಅನ್ನ ಇರಬೇಕು. ಇದನ್ನ ಹಾಕ್ಬಿಟ್ಟು ತುಪ್ಪನ ಕಾಯಿಸಿರ್ಬೇಕು. ಹಂಗೆ ಹಾಕ್ಬಾರ್ದು, ಕಾಯಿಸ್ಬಿಟ್ಟು ಅದನ್ನ ಹಾಕ್ಬೇಕು. ಕಲಿಸ್ಬಿಟ್ಟು ಒಂದೇ ಒಂದು ವಾಳ್ಕದ ಮೆಣಸಿನ್ಕಾಯಿ ಪಕ್ಕದಲ್ಲಿ ಇಟ್ಕೊಂಡು ಹಿಂಗೆ ಕಚ್ಕೊಂಡು ಹಿಂಗೆ ತಿಂತಾ ಇದ್ರೆ ಅಯ್ಯೋ ಸೂಪರ್. ಚೆನ್ನಾಯ್ತಾ? ಕೇಳಿ ಸರ್. ನಾವೆಲ್ಲ ಮನೆಯಲ್ಲಿ ಅಡುಗೆ ಮಾಡ್ತೀವಿ ದಿನ, ಆದರೆ ಅದೆಲ್ಲ ನಮ್ಮ ಡ್ಯೂಟಿ ಅಂತ ದಿನ ಮಾಡ್ತೀವಿ. ಆದರೆ ಈ ರೀತಿ ನಿಮ್ಮ ಥರ ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಎಷ್ಟು ರುಚಿ ಹೆಚ್ಚುತ್ತೆ ಅನ್ನೋದು ಇವತ್ತು ನಾವೆಲ್ಲ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಭಾಳ ಜನ ಅಡುಗೆ ಮಾಡೋದು ಕೇವಲ ನನ್ನ ಕೆಲಸ ಅಷ್ಟೇ ಅಂದ್ಕೊಂಡಿದ್ದಾರೆ. ಆದರೆ ಅಡುಗೆ ಅನ್ನೋದು ಒಂದು ಕಲೆ. ಮನುಷ್ಯನ ಮೂಲಭೂತವಾದಂಥ ರಿಕ್ವೈರ್ಮೆಂಟ್ ಅಂದರೆ ಊಟ ಅಲ್ವಾ? ಸೊ ನಾವು ಯಾರಿಗೆ ಅಡುಗೆ ಮಾಡಿ ಊಟ ಹಾಕ್ತೀವೋ ಅವ್ರು ಖುಷಿ ಪಡಬೇಕು, ಅವ್ರಿಗೆ ಅಡುಗೆ ಮಾಡಿ ಹಾಕೋದಕ್ಕೆ ನಾವು ಖುಷಿ ಪಡಬೇಕು. ಆವಾಗಲೇ ಅದು ಚೆನ್ನಾಗಿರೋದು. ಆವಾಗಲೇ ಇಬ್ಬರ ಮಧ್ಯೆ ಒಂದು ಬಾಂಧವ್ಯನೂ ಬೆಳೆಯುತ್ತೆ. ಭಾಳಷ್ಟು ಜನ ಅಯ್ಯೋ ಅಡುಗೆ ಮಾಡಬೇಕಲ್ಲ ಅಂತ ಅಡುಗೆ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ಕೆಲವರು ತಿನ್ನಬೇಕಲ್ಲ ಅಂತ ತಿಂತಾರೆ, ಅದು ಚೆನ್ನಾಗಿರಲ್ಲ. ಇಷ್ಟಪಟ್ಟು ಅಡುಗೆ ಮಾಡ್ಕೊಳ್ಬೇಕು. ತಿಂದವರು ಕೂಡ ಅಷ್ಟೇ ಪ್ರೀತಿಯಿಂದ ಅದನ್ನು ತಿನ್ನಬೇಕು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆವಾಗಲೇ ಚೆನ್ನಾಗಿ. ಪಾಪ ಹೆಂಡತಿ ಎಷ್ಟೋ ಇಷ್ಟಪಟ್ಟು ಅಡುಗೆ ಮಾಡ್ತಾಳೆ, ಗಂಡ ಆದವನು ಟಿ ವಿ ನೋಡ್ಕೊಂಡ ಸಿಕ್ಸ ಹೆಂಡತಿ ಏನಂತಾಳೆ ಹೇಳ್ತೀವಿ, ಏನು ರಿಯಾಕ್ಷನ್ ಇರಲ್ಲ. ಪಾಪ ಹೆಂಡತಿಗೆ ಎಷ್ಟು ಬೇಜಾರತ್ತೆ. ಇದು ಹೆಂಡ್ತಿರ್ಕತ್ತೆ. ಪಾಪ ಗಂಡ ಪಾಪ ಹೆಂಡ್ತಿಗೆ ಅಂತ ಅಡುಗೆ ಮಾಡ್ಕೊಡ್ತಾರೆ, ಅವ್ರು ಇನ್ನೂ ವರಿಷ್ಟು ಏನೇ ಯಾವ ನಮ್ಮ ಯಜಮಾನ್ರು ಏನೋ ಮಾಡಿದಾರೆ ಕಣೆ. ಹೌದಾ, ಯಾವಾಗ ತೊಗೊಂಡೆ, ಎಷ್ಟು ಬಿತ್ತು, ಏನು ಡಿಸೈನು, ಮ್ಯಾಂಗೋ ಡಿಸೈನಾ ಅಂತ. ಪಾಪ ಅವನ ಏನೋ ಕಷ್ಟಪಟ್ಟು ಗಂಡ ಮಾಡಿರ್ತಾರೆ. ಹಂಗಾಗಬಾರ್ದು. ಯಾವಾಗಲೂ ಅಷ್ಟೇ ಊಟ ಅನ್ನೋದನ್ನು ಮಾಡುವಾಗಲೂ ಅನುಭವಿಸ್ಕೊಂಡು ಮಾಡಬೇಕು, ತಿನ್ನುವಾಗಲೂ ಅನುಭವಿಸ್ಕೊಂಡು ತಿನ್ನಬೇಕು. ಆಮೇಲೆ ನಮ್ಮಲ್ಲಿ ಭಾಳ ಹಿಂದಿನ ಕಾಲದಲ್ಲಿ ಊಟ ಅಂದಾಗ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಳ್ಳೋರು, ಒಟ್ಟಿಗೆ ಊಟ ಮಾಡೋರು. ಈಗ ಅವೆಲ್ಲ ಹೊಟಾಯ್ತು. ಈಗೇನಂದರೆ ಯಾರಿಗೆ ಬೇಕು ಅವ್ರಾಗ ಬಡಿಸ್ಕೊಂಡ್ರು ಟಿ ವಿ ಮುಂದೆ ಕೂತ್ಕೊಂಡು. ಯಾತಕ್ಕೆ ಅದನ್ನು ಮಾಡ್ತಾಯಿದ್ರು ಅಂದರೆ ಇಡೀ ಫ್ಯಾಮಿಲಿಯಲ್ಲಿ ಒಂದು ಒಗ್ಗಟ್ಟನ್ನು ಕಾಪಾಡೋದಕ್ಕೆ ಊಟದ ಟೈಮಲ್ಲಿ ಎಲ್ಲ ಕೂತ್ಕೋಬೇಕು, ಎಲ್ಲ ಒಟ್ಟಿಗೆ ಊಟ ಮಾಡಬೇಕು ಅನ್ನೋದಿತ್ತು. ಆದರೆ ಇವಾಗ ಅದೆಲ್ಲ ಇಲ್ಲೇ ಇಲ್ಲ. ಎವ್ರಿಬಡಿ ಹ್ಯಾಸ್ ಬಿಕಮ್ ಇಂಡಿಪೆಂಡೆಂಟ್, ಮೆಟೀರಿಯಲಿಸ್ಟಿಕ್. ಎಲ್ಲ ಯಾರಿಗೂ ಅವೆಲ್ಲ ಇಂಟ್ರೆಸ್ಟೇ ಇಲ್ಲ. ಹಾಗಾಗಿ ಮನೆ ಒಳಗೇ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ನಾವು ಭಾಳ ದುರಂತ ಅದು. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಊಟ ಮಾಡುವಾಗ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ದಿವಸ ಊಟ ಮಾಡಿ ನೋಡಿ, ಅದರ ಮಜಾನೇ ಬೇರೆ. ಆಮೇಲೆ ದಿನ ನೀವೇ ಶುರು ಮಾಡ್ತೀರಾ. ಆ ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡೋದು ಮಾತ್ರ ಮಾಡಬೇಡಿ, ಭಾಳ ದೊಡ್ಡ ತಪ್ಪದು. ಊಟ ಮಾಡುವಾಗ ಪುಸ್ತಕ ಓದಬಾರ್ದು, ಊಟ ಮಾಡುವಾಗ ಟಿ ವಿ ನೋಡಬಾರ್ದು, ಊಟ ಮಾಡುವಾಗ ಮಾತಾಡಬಾರ್ದು. ಭಾಳ ಗಮನ ಇಟ್ಟು ಖುಷಿಯಾಗಿ ಅನುಭವಿಸ್ಕೊಂಡು ನಿಮ್ಮ ಗಮನ ಎಲ್ಲ ಆಹಾರದ ಮೇಲೆ ಇರಬೇಕು. ಆವಾಗ ಅದು ಚೆನ್ನಾಗಿ ದೇಹಕ್ಕೆ ಒಗ್ಗತ್ತೆ. ನಮ್ದು ಕರೆಕ್ಟ್ 1 ಗಂಟೆ ಊಟದ ಟೈಮು. 1:30 ಶಿಫ್ಟ್ ಮಾಡಿ, 1:30 ಶಿಫ್ಟ್ ಮಾಡಿ ನೀವು ಊಟದ ಟೈಮ್ನ. ನಮ್ಮ ಪ್ರೋಗ್ರಾಮ್ ಮಾಡಿದ್ರೆ ಹೊಟ್ಟೆ ತುಂಬ ಹಸಿದಿರುತ್ತಲ್ಲ, ಅವಾಗ ಚೆನ್ನಾಗಿ ಊಟ ಮಾಡ್ಬೋದು. ಇಲ್ಲಿಗೆ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಮುಗಿಸೋದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಫ್ಲ್ಯಾಶ್ ಬ್ಯಾಕ್. ಗೋಧಿ ಗ್ರಾಸ ಬೇಕಾಗುವ ಪದಾರ್ಥಗಳು: ತೊಳೆದ ಗೋಧಿ ನುಚ್ಚು 1.5 ಕಪ್ಪು, ಸಿಪ್ಪೆ ತೆಗೆದ ಬಾದಾಮಿ 1 ಕಪ್ಪು, ಗೋಡಂಬಿ 1 ಹಿಡಿ, ನೆನೆಸಿದ ದ್ರಾಕ್ಷಿ 1 ಹಿಡಿ, ಸಣ್ಣಗೆ ಹೆಚ್ಚಿದ ಬಾದಾಮಿ ಅರ್ಧ ಹಿಡಿ, ತುಪ್ಪ ಅರ್ಧ ಕಪ್ಪು, ಏಲಕ್ಕಿ ಪುಡಿ 2 ಚಮಚ, ಸಕ್ಕರೆ 1.5 ಕಪ್ಪು. ಮಾಡುವ ವಿಧಾನ: ಮಿಕ್ಸಿಗೆ ಸಿಪ್ಪೆ ತೆಗೆದ ಬಾದಾಮಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಗೆ 4 ಚಮಚ ತುಪ್ಪ ಹಾಕಿ ಅದಕ್ಕೆ ಗೋಧಿ ನುಚ್ಚು ಹಾಕಿ ಘಮ್ ಎಂದು ಹುರಿಯಿರಿ. ನಂತರ ಅದಕ್ಕೆ ನೀರು ಹಾಕಿ ಬೇಯಿಸಿಕೊಂಡು ಏಲಕ್ಕಿ ಪುಡಿ, ರುಬ್ಬಿದ ಬಾದಾಮಿ, ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ದ್ರಾಕ್ಷಿ ಹಾಕಿ ನಂತರ ತುಪ್ಪ, ಬಾದಾಮಿ, ಗೋಡಂಬಿಯ ಒಗ್ಗರಣೆ ಹಾಕಿದರೆ ಗೋಧಿ ಗ್ರಾಸ ಸವಿಯಲು ಸಿದ್ಧ. ಪಾರಸ್ ಪಾಲಕ್ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಪಾಲಕ್ ಸೊಪ್ಪು 1 ಕಟ್ಟು,
ಮೆಂತ್ಯ ಸೊಪ್ಪು 1 ಕಟ್ಟು, ನೆನೆಸಿದ ಕಡಲೆಬೇಳೆ 1 ಕಪ್ಪು, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ 1 ಕಪ್ಪು, ಈರುಳ್ಳಿ 1 ಕಪ್ಪು, ಅಚ್ಚಮೆಣಸಿನ ಪುಡಿ 1 ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಅರಿಶಿನ 1/4 ಚಮಚ, ಜೀರಿಗೆ 1 ಚಮಚ, ಎಣ್ಣೆ 4 ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ರಸ 2 ಚಮಚ. ಮಾಡುವ ವಿಧಾನ: ಕುಕ್ಕರಿಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಬಾಡಿಸಿ, ನಂತರ ಅದಕ್ಕೆ ಕಡಲೆಬೇಳೆ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕಿ ಸ್ವಲ್ಪ ಹುರಿದು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೂಗಿಸಿ ಬೇಯಿಸಿ ಕಡೆದುಕೊಳ್ಳಿ. ನಂತರ ಅದಕ್ಕೆ ಹುಣಸೆ ರಸ ಹಾಕಿ ಕುದಿಸಿ ಎಣ್ಣೆ ಜೀರಿಗೆಯ ಒಗ್ಗರಣೆ ಹಾಕಿದರೆ ಪಾರಸ್ ಪಾಲಕ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸ್ಡ್ ಆ್ಯಂಡ್ ಗ್ರೈಂಡರ್ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಪತ್ರ ಬರೆಯೋಕ್ಕೆ ಬೇಜಾರಾದರೆ ಇಮೇಲ್ ಕೂಡ ಮಾಡ್ಬೋದು. ನಮ್ಮ ಇಮೇಲ್ ವಿಳಾಸ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 4 ಈಗ ಬಿಡುಗಡೆ ಆಗಿದೆ. ಇದೆಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. www.bombatbhojana.com BOMBATTBHOJANA bombatbhojana.com. ಅಲ್ಲಿ ಹೋದರೆ ರೆಸಿಪೀಸ್ ಓದ್ಬೋದು, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ವಿಡಿಯೋಸ್ ನೋಡ್ಬೋದು, ನಮ್ಮನ್ನು ಸಂಪರ್ಕಿಸ್ಬೋದು. ಮತ್ತು ಹೋಮ್ ಪೇಜಲ್ಲಿ ಬೈ ಬುಕ್ ಸೆಟ್ ಅನ್ನೋ ಒಂದು ಸೆಂಟೆನ್ಸ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಹೋಟ್ಲಲ್ಲಿ ಬೊಂಬಾಟ್ ಭೋಜನ ಪುಸ್ತಕ 1, 2, 3, 4 ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಅಲ್ಲಿ ಹೋಗಿ ಆ ಪುಸ್ತಕವನ್ನು ನೀವು ಪಡ್ಕೋಬಹುದು. ಸೊ ನಮ್ಮ ವೆಬ್ಸೈಟ್ ಅಡ್ರೆಸ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಸ್ಪೆಷಲ್ ಮಹಾನವಮಿ ಸ್ಪೆಷಲ್ ಫಾರ್ಚೂನ್ ಸನ್ಲೈಟ್ ಅರ್ಪಿಸುವ ಬೊಂಬಾಟ್ ಭೋಜನ ಪವರ್ಡ್ ಬೈ ಟೆಕ್ನಿಕಾ ಮಿಕ್ಸ್ಡ್ ಆ್ಯಂಡ್ ಗ್ರೈಂಡರ್ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.